ಪ್ರೈಸ್ ದ ಲಾರ್ಡ್. ನಮಗೆ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೇನೆ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರಾಗಿದ್ದು ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸಿ ನಾವು ಕೈಟ್ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರುವುದಕ್ಕಾಗಿ ದೇವರಿಗೆ ಸ್ತುತಿಯೂ ಘನವು ಮಹಿಮೆಯು ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಯೋಬ 1ನೇ ಅಧ್ಯಾಯ 1ನೇ ವಾಕ್ಯದಿಂದ 5ನೇ ವಾಕ್ಯದವರೆಗೆ. ಜೋಬ್ ಚಾಪ್ಟರ್ 1 ವರ್ಡ್ 1 to 5. ಊಚ್ ಎಂಬ ದೇಶದಲ್ಲಿ ಒಬ್ಬ ಮನುಷ್ಯನಿದ್ದನು. ಅವನ ಹೆಸರು ಯೋಬ. ಅವನು ನಿರ್ದೋಷಿಯು, ಯಥಾರ್ಥವಂತನು, ದೇವರಿಗೆ ಭಯಪಡುವವನು, ಕೇಡನ್ನು ತೊರೆಯುವವನು ಆಗಿದ್ದನು. ಅವನಿಗೆ 7 ಮಂದಿ ಪುತ್ರರು 3 ಮಂದಿ ಪುತ್ರಿಯರು ಹುಟ್ಟಿದರು. ಅವನಿಗೆ 7,000 ಕುರಿ, 3,000 ಒಂಟೆ, 500 ಜೋಡಿ ಎತ್ತು, 500 ಹೆಣ್ಣು ಕತ್ತೆ ಮತ್ತು ಬಹು ಸೇವಕರ ಸಮೂಹವಿತ್ತು. ಅವನು ಮೂಡನ ದೇಶದ ಜನರಲ್ಲಿಯೂ ಹೆಚ್ಚು ಐಶ್ವರ್ಯವುಳ್ಳವನಾಗಿದ್ದನು. ಅವನ ಪುತ್ರರು ಹೋಗಿ ತಮ್ಮ ತಮ್ಮ ಮನೆಗಳಲ್ಲಿ ಅವರವರ ದಿವಸದಲ್ಲಿ ಔತಣವನ್ನು ಮಾಡಿಸಿ ತಮ್ಮ ಸಂಗಡ ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ತಮ್ಮ 3 ಸಹೋದರಿಯರನ್ನು ಕರೆಯಿಸಿಕೊಳ್ಳುತ್ತಿದ್ದರು. ಔತಣದ ದಿನಗಳು ಮುಗಿದ ಬಳಿಕ ಯೋಬನು ತನ್ನ ಮಕ್ಕಳು ಒಂದು ವೇಳೆ ಪಾಪ ಮಾಡಿ ಮನದಲ್ಲೇ ದೇವರನ್ನು ದೂಷಿಸಿರಬಹುದೆಂದುಕೊಂಡು ಅವರನ್ನು ಕರೆಯಿಸಿ ಶುದ್ಧೀಕರಣ ಮಾಡುತ್ತಿದ್ದನು. ಬೆಳಿಗ್ಗೆ ಎದ್ದು ಅವರೊಬ್ಬೊಬ್ಬರಿಗಾಗಿ ದಹನ ಬಲಿಗಳನ್ನು ಸಮರ್ಪಿಸುತ್ತಿದ್ದನು. ಇದನ್ನು ಯೋಬನು ಬಿಟ್ಟು ಬಿಡದೆ ಮಾಡುತ್ತಿದ್ದನು. ದೇವರಿಗೆ ಸ್ತೋತ್ರ. ವಾಕ್ಯಭಾಗದಲ್ಲಿ ಯೋಬನ ಕುರಿತಾಗಿ ನಮಗೆ ಪರಿಚಯ ಹೇಳ್ತಾ ಇದೆ. ಯೋಬನು ಜೀವಿಸುವಂಥ ಕಾಲದಲ್ಲಿ ಆ ದೇಶದಲ್ಲೆಲ್ಲ ಬಹಳ ಐಶ್ವರ್ಯವಂತನಾಗಿದ್ದ ಅಂತ ವಾಕ್ಯ ಹೇಳುತ್ತೆ. ಅಷ್ಟು ಮಾತ್ರ ಅಲ್ಲ, ಅವನಿಗೆ ಎಷ್ಟು ಜನ ಮಕ್ಕಳಿದ್ರು? 7 ಜನ ಪುತ್ರರು 3 ಜನ ಪುತ್ರಿಯರು, 10 ಮಂದಿ ಮಕ್ಕಳಿರ್ತಾರೆ ಅಂತ ವಾಕ್ಯ ಹೇಳುತ್ತೆ. ಅಷ್ಟು ಮಾತ್ರ ಅಲ್ಲ, ದೇವರನ್ನ ಕುರಿತಾಗಿ ಅವನ ಸಾಕ್ಷಿ ಏನು ಹೇಳುತ್ತೆ? ಯೋಬನು ಜೀವಿಸ್ತಿದ್ದನು. ಅಷ್ಟು ಮಾತ್ರ ಅಲ್ಲ, ಯಥಾರ್ಥವಂತನಾಗಿ ಜೀವಿಸ್ತಿದ್ದನು, ದೇವರಿಗೆ ಭಯಪಡುವವನಾಗಿದ್ದನು, ಕೇಡನ್ನು ತೊರೆದವನಾಗಿದ್ದನು. ದೇವರಿಗೆ ಸ್ತೋತ್ರ. ಇಷ್ಟು ಕಾರ್ಯಗಳು ಯೋಬನ ಜೀವಿತದಲ್ಲಿತ್ತು. ಅವನು ದೋಷನೇ ಇರಲಿಲ್ಲ ಅವನ ಜೀವಿತದಲ್ಲಿ. ಅಷ್ಟು ಮಾತ್ರ ಅಲ್ಲ, ಯಥಾರ್ಥವಾಗಿ ಜೀವಿಸ್ತಾನೆ, ಹೆಚ್ಚಿಸ್ಕೊತಿರಲಿಲ್ಲ, ಕಡಿಮೆ ಮಾಡ್ಕೊತಿರಲಿಲ್ಲ, ಸಮಾಧಾನ ಯಥಾ ಪ್ರಕಾರವಾಗಿ ಅದನ್ನು ಜೀವಿಸ್ತಾ ಇದ್ದ. ದೇವರಿಗೆ ಭಯಪಡೋನಾಗಿದ್ದ, ಯಾವಾಗಲೂ ಸಹ ದೇವರಿಗೆ ಭಯಪಡೋನಾಗಿದ್ದ. ಒಂದಿನ 2 ದಿನದ ಕಾರ್ಯವಲ್ಲದ ದಿನ ನಡೆದಿದ್ದಂಥ ಕಾರ್ಯ. ಅಷ್ಟು ಮಾತ್ರ ಅಲ್ಲ, ಕೇಡನ್ನು ತೊರೆದವನಾಗಿದ್ದನು. ಜೀವಿತದಲ್ಲಿ ಕೇಡನ್ನು ಅದನ್ನು ಅವನು ಮಾಡ್ತಾನೆ ಇರಲಿಲ್ಲ. ಇಷ್ಟು ಮಟ್ಟಕ್ಕೂ ದೇವರಲ್ಲಿ ಆತನು ಭಯಭಕ್ತಿ ಉಳ್ಳವನಾಗಿ ಜೀವಿಸ್ತಿದ್ದ. ಇವನನ್ನು ಕುರಿತಾಗಿ ಯೆಹೆಜ್ಕೇಲ ಪ್ರವಾದಿ ಪುಸ್ತಕದಲ್ಲಿ ದೇವರೇ ಹೇಳ್ತಾ ಇದ್ದಾರೆ, ಯೋಬನು ನೀತಿವಂತನಾಗಿ ಜೀವಿಸ್ತವನು ಅಂತ. ದೇವರಿಗೆ ಸ್ತೋತ್ರ. ಸೊ ಹೀಗೆ ಇಂಥ ಒಳ್ಳೆಯ ಸಾಕ್ಷಿಯನ್ನು ಯೋಬನು ದೇವರಿಂದಲೇ ಹೊಂದಿಕೊಂಡಿದ್ದು. ಅಷ್ಟು ಮಾತ್ರ ಅಲ್ಲ, ಅವನು ಜೀವಿಸಿದಂಥ ಕಾಲದಲ್ಲಿ ಮಕ್ಕಳು ಸಹ ಅಷ್ಟೇ ಅನ್ಯೋನ್ಯತೆಯಿಂದ, ಪ್ರೀತಿಯಿಂದ, ಐಕ್ಯತೆಯಿಂದ ಜೀವಿಸ್ತಿದ್ರು ಅಂತ ವಾಕ್ಯ ಹೇಳುತ್ತೆ. ಅವರು ಆಗಾಗ ಅವರ ಐಶ್ವರ್ಯದಕ್ಕಾಗಿ ಅವರು ಆಗಾಗ ಅವ್ರ ಮನೆಗಳಲ್ಲಿ ಔತಣ ಕೂಟಗಳನ್ನು ಏರ್ಪಡಿಸಿ ಔತಣ ಕೂಟಗಳಲ್ಲಿ ತಮ್ಮ ಸಹೋದರಿಯರನ್ನ ಕರೆಸಿ ಅವರು ಉಂಡು ತಿಂದು ಕುಡಿದು ಸಂತೋಷ ಪಡ್ತಾಯಿದ್ರು. ಆಗ ಒಂದು ವೇಳೆ ದೇವರಿಗೆ ವಿರುದ್ಧವಾಗಿ ಏನಾದರೂ ಇವರು ಪಾಪ ಮಾಡಿಬಿಟ್ಟು ದೇವರ ದೂಷಣೆ ಆಗಿಬಿಟ್ಟಿದೆಯೋ, ದೇವರಿಗೆ ಕೋಪ ತಂದುಬಿಟ್ಟಿದ್ದಾರೋ ಅಂತ ಯೋಬನು ಅವ್ರನ್ನ ಕರೆಸಿ ಬೆಳಗಾಗ್ದಾಗಲೇ ಅವ್ರಿಗಾಗಿ ದಹನ ಬಲಿಗಳನ್ನು ಅರ್ಪಿಸ್ತಿದ್ದಂಥ ವಾಕ್ಯ ಹೇಳ್ತಿದ್ದೆ. ದೇವರಿಗೆ ಸ್ತೋತ್ರ. ಯೋಬನ ಕಾಲದಲ್ಲಿ ಧರ್ಮಶಾಸ್ತ್ರನೇ ಇರಲಿಲ್ಲ. ಆದರೆ ಯೋಬನು ಅವನ ಭಕ್ತಿಯಲ್ಲಿ ದೇವರ ದೃಷ್ಟಿ ಅವನ ಹೃದಯ ದೇವರಲ್ಲಿ ಭಯಭಕ್ತಿ ಉಳ್ಳೋದ್ರಿಂದ ಅವನ ನಂಬಿಕೆ ಮೂಲಕವಾಗಿ ದಹನ ಬಲಿಗಳನ್ನ ಅರ್ಪಿಸ್ತಿದ್ದ. ಅದು ಕಾಯನ್ ಏಬೆಲ್ನ ಕಾಲದಿಂದಲೂ ಆರಂಭವಾಗಿತ್ತು. ಸೊ ಯೋಬನ ಕಾಲದಲ್ಲೂ ಸಹ ಅದು ನಡೆದಿದೆ. ಬಹಳ ಪ್ರಮುಖವಾಗಿ ದಹನ ಬಲಿಗಳಲ್ಲಿ ಏನೆಲ್ಲ ಬಲಿಗಳಿರ್ತಿತ್ತು? ಸಮಾಧಾನ ಬಲಿ ಇರ್ತಿತ್ತು, ಪ್ರಾಯಶ್ಚಿತ್ತ ಬಲಿ ಇರ್ತಿತ್ತು, ದಹನ ಬಲಿಗಳಿರ್ತಿತ್ತು. ಈ ಬಲಿಗಳನ್ನು ಅರ್ಪಿಸ್ತಕ್ಕಂಥದ್ದು ದೇವರಿಗೆ ಕ್ಷಮಾಪಣೆಗೋಸ್ಕರನೇ. ಸೊ ಅವ್ನು ಮಾಡ್ತಾ ಇದ್ದ, ಬಿಟ್ಟುಬಿಡಿದೆ. ದೇವರಿಗೆ ಅದು ಇಷ್ಟವಾಗಿತ್ತು ಅಂದರೆ ಖಂಡಿತವಾಗ್ಲೂ ಅದು ಇಷ್ಟವಾಗಿತ್ತು. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ನಾವು ನೋಡೋದಾದರೆ, ನಾವು ಬೈಬಲ್ನಲ್ಲಿ ಬೇರೆ ಎಲ್ಲೂ ಸಹ ನಾವು ಇಂಥ ಸಾಕ್ಷಿ ನೋಡಲ್ಲ. ಯೋಬನ ಜೀವಿತದಲ್ಲಿ ಮಾತ್ರ ನೋಡ್ತಕ್ಕಂಥದ್ದು. ಆದರೆ ಇವನನ್ನು ಕುರಿತಾಗಿ ದೇವರೇ ಹೇಳಿದ್ರು ಸಾಕ್ಷಿನ ಈಗಾಗಲೇ ನಾವು ತಿಳ್ಕೊಂಡ್ರ ಪ್ರಕಾರವಾಗಿ ಯೋಬನು ನೀತಿವಂತನಾಗಿ ಜೀವಿಸ್ತಾ ಅಂತ. ದೇವರಿಗೆ ಸ್ತೋತ್ರ. ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ಈಗ ನಾವು ಯಾರೋ ಆಗಿ ಜೀವಿಸ್ತಿಲ್ಲ ಅಥವಾ ನೀವು ಯಾರೋ ಆಗಿ ಜೀವಿಸ್ತಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಜೀವಿಸ್ತಿರ್ಬೋದು. ಬಹಳ ಪ್ರಮುಖ ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ಒಂದು ಕಾರ್ಯ ಏನಂದರೆ, ಯೋಬನು ನೀತಿವಂತನಾಗಿ ಜೀವಿಸಿದಾಗಲೇ ಅವನಿಗೆ ಪರೀಕ್ಷೆಗಳು ಬಂತು. ನೀವು ಹೊಂದ್ಕೋಬೋದು, ನಾವು ಎಷ್ಟೋ ಭಯಭಕ್ತಿಯನ್ನು ಜೀವಿಸ್ತಿದ್ವಿ ಅಂದರೆ ಪೂರ್ತಿ ಬೈಬಲ್ ಗೊತ್ತಿರಲ್ಲ,
ಇರಲ್ಲ ಸಲ ಇರುತ್ತೆ. ಅಷ್ಟು ಮಾತ್ರ ಅಲ್ಲ, ವಾಕ್ಯದ ಮೂಲಕವಾಗಿ ಮಾತನಾಡಲಾಗಿದ್ದಾರೆ, ಪವಿತ್ರಾತ್ಮ ಮಾತಾಡಬೇಕು. ಯೋಬನಿಗೆ ಜೀವಿತದಲ್ಲಿ ನಡೆದಂಥ ಪರೀಕ್ಷೆನೇ ನಮ್ಮ ಜೀವಿತಗಳು ಬರ್ತಕ್ಕಂಥದ್ದು. ಎಷ್ಟೋ ಜನ ಅಂದ್ಕೋತಿರ್ತಾರೆ, ದೇವರ ಮಕ್ಕಳು ವಿಶ್ವಾಸಿಗಳು, ನಾವು ಎಷ್ಟೋ ಭಯಭಕ್ತಿಯಿಂದ ಜೀವಿಸ್ತಿದ್ದೀವಿ, ನಾವು ಎಷ್ಟೋ ಕೇಳನ್ನು ತೊರೆದು ಜೀವಿಸ್ತಿದ್ದೀವಿ, ಆದರೂ ನಮಗೆ ಪರೀಕ್ಷೆಗಳು ಜಾಸ್ತಿ ಆಗುತ್ತೆ, ಶೋಧನೆಗಳು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹೌದು, ಯೋಬನು ನೀತಿವಂತನಾಗಿ ಜೀವಿಸ್ತಿದ್ದಾಗಲೇ ಅವನಿಗೆ ಪರೀಕ್ಷೆಗಳು ಬಂದಿದ್ದು. ಯಾಕೆಂದರೆ ಅವನು ನೀತಿವಂತನೇ ಆಗಿದ್ದಾನೆ ಅನ್ನೋದನ್ನ ಖಚಿತಪಡಿಸೋದಕ್ಕೋಸ್ಕರವಾಗಿ. ಆಮೇನ್. ವಾಕ್ಯ ಹೇಳುತ್ತೆ, ನೀತಿವಂತನಿಗೆ ಬರ್ತಕ್ಕಂಥ ಕಷ್ಟಗಳು ಅನೇಕವಾಗಿದ್ದರೂ ಸಹ ಯೆಹೋವನೇ ಅದರೆಲ್ಲದಿಂದ ಬಿಡಿಸುವಾತನಾಗಿದ್ದಾನೆ ಅಂತ. ದೇವರಿಗೆ ಸ್ತೋತ್ರ. ಅದು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದೇ. ಹಾಗಾಗಿ ಪ್ರೀತಿದವ್ರ ಮಕ್ಕಳೇ, ನಾವು ಯೋಬನು ಕೆಟ್ಟವನಾದಾಗ ಅವನ ಪರೀಕ್ಷೆ ಬರಲಿಲ್ಲ, ಪರಿಶೋಧನೆ ಬರಲಿಲ್ಲ. ನೀತಿವಂತನಾಗಿ ಜೀವಿಸಿದಾಗಲೇ ಅವನು ಖಚಿತವಾಗಿ ನೀತಿವಂತನೇ ಆಗಿದ್ದನನ್ನು ತೋರಿಸೋದಕ್ಕೋಸ್ಕರವಾಗಿ ಪರೀಕ್ಷೆ ಬಂತು. ಸೊ ಹಾಗಾಗಿ ಪ್ರೀತಿದೇವ್ರ ಮಕ್ಕಳೇ, ವಾಕ್ಯ ಭಾಗದಲ್ಲಿ ಯೋಬನಲ್ಲಿ ಪುಸ್ತಕದಲ್ಲಿ ಇರತಕ್ಕಂತಹ ಈ ಒಳ್ಳೆಯ ಸಾಕ್ಷಿಯನ್ನು ನಾವಿನೆಲ್ಲೂ ಕಾಣ್ತಾ ಇಲ್ಲ. ಅಷ್ಟು ಮಟ್ಟಕ್ಕೂ ಈ ಒಳ್ಳೆಯ ಸಾಕ್ಷಿ ಜೀವಿತವನ್ನು ದೇವರ ಮುಂದೆ ನೀತಿವಂತನಾಗಿ ವಿಶೇಷವಾದ ರೀತಿಯಲ್ಲಿ ಅವನು ಜೀವಿಸಿದ್ದಾನೆ. ಸೊ ಅದು ದೇವರಿಗೆ ಮೆಚ್ಚುಗೆ ಆಗಿದೆ. ಹಾಗಾಗಿ ಅವನು ನೀತಿವಂತನೆಂದು ಕರೆಸ್ಕೊಂಡಿದ್ದಾನೆ. ದೇವರಿಗೆ ಸ್ತೋತ್ರ. ಒಂದು ವಾಕ್ಯ ಭಾಗ ನೋಡೋಣ. ಜ್ಞಾನೋಕ್ತಿಗಳು 22ನೇ ಅಧ್ಯಾಯ 6ನೇ ವಾಕ್ಯ. ಪ್ರಾವರ್ಬ್ ಚಾಪ್ಟರ್ 22 ವರ್ಡ್ 6. ನಡೆಯಬೇಕಾದ ಮಾರ್ಗದಲ್ಲಿರುವಂತೆ ಮಗುವಿಗೆ ಶಿಕ್ಷೆಯನ್ನು ಕೊಡು, ಆಗ ಮುಪ್ಪಿನಲ್ಲಿಯೂ ಅವನು ಅದರಿಂದ ದೂರ ಹೋಗುವುದಿಲ್ಲ. ದೇವರಿಗೆ ಸ್ತೋತ್ರ. ನಡೆಯಬೇಕಾದಂಥ ಮಾರ್ಗವನ್ನು ಮಗುವಿಗೆ ಶಿಕ್ಷೆಯನ್ನು ಕೊಡು. ಮಗುವಾಗಿದ್ದಾಗಲೇ ನೀವು ಶಿಕ್ಷಣವನ್ನು ಕೊಡ್ರಿ ಅವರಿಗೆ. ಅವರು ಮುಪ್ಪಿನಲ್ಲೂ ಸಹ ಅದನ್ನು ಬಿಟ್ಟು ಹೋಗಲ್ಲ. ಬದಲಾಗಿ ಏನು ಮಾಡ್ತಾರೆ ಅಂದರೆ ಸಮಾಧಾನವನ್ನು ಕೊಡ್ತಾರೆ. ನಿಮಗೆ ಸಮಾಧಾನವನ್ನು, ನೆಮ್ಮದಿಯನ್ನು ಕೊಟ್ಟು ನಿಮ್ಮನ್ನು ಪೋಷಿಸುವವರಾಗಿರ್ತಾರೆ. ಸೊ ಅಂಥ ಜೀವಿತ ನಿಮಗೆ ಬೇಕಾ? ಖಚಿತವಾಗಿ ನೀವು ಚಿಕ್ಕ ವಯಸ್ಸಿನಿಂದಲೇ ಮಗುವಾಗಿದ್ದರಿಂದಲೇ ದೇವರ ಭಯಭಕ್ತಿಯಲ್ಲಿ ಅವರನ್ನು ಜೀವಿಸುವಂತೆ ನಡೆಸಬೇಕು. ಸೊ ಆಗ ವಾಕ್ಯ ಭಾಗ ಧರ್ಮೋಪದೇಶ ಖಂಡದಲ್ಲಿ ಅದನ್ನು ಹೇಳ್ತಕ್ಕಂಥದ್ದು. ವಾಕ್ಯ ಭಾಗ ಹೇಳುತ್ತೆ, ನೀವು ನಾನು ನಿಮಗೆ ಬೋಧಿಸಿದಂಥ ಈ ಉಪದೇಶಗಳನ್ನು ನೀವು ಅನುಸರಿಸ್ತಕ್ಕಂಥದ್ದು ಮಾತ್ರ ಅಲ್ಲ, ನಿಮ್ಮ ಮಕ್ಕಳಿಗೂ ಸಹ ಅದನ್ನು ಬೋಧಿಸಿರಿ, ಅವರು ಸಹ ಅದನ್ನು ಅನುಸರಿಸಿ ನಡೀಲಿ, ಅವರ ಮಕ್ಕಳಿಗೆ ಅದನ್ನು ಬೋಧಿಸಿರಿ ಅಂತ ವಾಕ್ಯ ಹೇಳುತ್ತೆ. ಸೊ ಹಾಗಾಗಿ ದೇವರ ವಾಕ್ಯದ ಪ್ರಕಾರವಾಗಿ ನಾವು ಮಾಡ್ತಕ್ಕಂಥದ್ದು ಸರಿ ಅಂದರೆ ಖಚಿತವಾಗಿರೋದು ಸರಿಯಾಗಿದೆ. ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ಯೋಬನಿಗೆ ಬಂದಂಥ ಪರೀಕ್ಷೆ ಅವನು ನೀತಿವಂತನೇ ಆಗಿದ್ದನ್ನು ಖಚಿತಪಡಿಸೋದಕ್ಕೋಸ್ಕರವಾಗಿ ನಮ್ಮ ಜೀವಿತಗಳಲ್ಲಿ ಪರೀಕ್ಷೆ ಬರುತ್ತಾ, ನಿಮ್ಮನ್ನು ಖಚಿತವಾಗಿ ಅದನ್ನು ನಿಲ್ಲಿಸೋದಕ್ಕೂ, ದೇವರ ಆಶೀರ್ವಾದವನ್ನು ಇನ್ನೂ ಅಧಿಕವಾಗಿ ಹೊಂದ್ಕೊಳ್ಳೋದಕ್ಕೂ, ನೀವು ಸಾಕ್ಷಿ ಜೀವಿತವನ್ನು ಜೀವಿಸೋದಕ್ಕೂ, ನೀವು ಸಾಕ್ಷಿಯಾಗಿ ನಿಲ್ಲೋದಕ್ಕೂ ಸಹ ನಿಮಗೆ ಪರೀಕ್ಷೆಗಳು ಬರುತ್ತೆ. ಪರೀಕ್ಷೆಗಳಲ್ಲಿ ನಂಬಿಗಸ್ತರಾಗಿ ವಿಧೇಯರಾಗ್ರಿ. ಆಮೇಲೆ ದೇವರ ನಿಮ್ಮ ಸಂಗಡ ಇರ್ತಾರೆ, ಅವ್ರು ಎಂದಿಗೂ ಸಹ ಬಿಟ್ಟು. ಯಾಕೆ ಯೇಸು ಕ್ರಿಸ್ತರು ವಾಗ್ದಾನ ಮಾಡಿದ್ದಾರೆ, ಯುಗದ ಸಮಾಪ್ತಿಯವರಿಗೆ ಎಲ್ಲ ದಿನಗಳಲ್ಲೂ ನಾನು ನಿಮ್ಮ ಸಂಗಡ ಇದ್ದೇನೆ ಅಂತ. ನಮ್ಮ ಸಂಗಡ ಮಾತ್ರ ಅಲ್ಲ, ನಮ್ಮ ಒಳಗಡೆ ಅವರು ನಿವಾಸ ಮಾಡ್ತಾ ಇದ್ದಾರೆ. ಪರಿಶೋಧನೆಗಳಿದೆಯಾ? ನಂಬಿಗಸ್ತರಾಗಿ ವಿಧೇಯರಾಗಿ ಆಗೋದಾದರೆ ತಕ್ಕ ಕಾಲದಲ್ಲಿ ದೇವರು ನಮ್ಮನ್ನು ಘನಪಡಿಸುವವರಾಗಿರ್ತಾರೆ, ಮೇಲೆತ್ತುವವರಾಗಿರ್ತಾರೆ. ಆಶೀರ್ವಾದಗಳಿರ್ತಕ್ಕಂಥದ್ದು ನಮಗೇ ಆಗಿದೆ. ಆಮೇನ್. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳ ವಾಕ್ಯದ ಪ್ರಕಾರವಾಗಿ ಜೀವಿಸಿ ವಾಕ್ಯದ ಆಶೀರ್ವಾದಗಳನ್ನ ಸ್ವಂತ ಮಾಡಿಕೊಳ್ಳಿ. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯ ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವ ಆತನೇ, ಸರ್ವವ್ಯಾಪಿಸಪ್ಪ. ಈ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಯಾಗಿ ನಿಮಗೆ ಸ್ತೋತ್ರ. ವಾಕ್ಯ ಭಾಗದಲ್ಲಿ ಸ್ವಾಮಿ ಯೋಬರ ಕುರಿತಾಗಿ ನಮಗೆ ನಮ್ಮ ಸಂಗಡ ಮಾತನಾಡಿದ್ದೀರ. ಯೋಬನು ಆತನು ನಿರ್ದೋಷಿಯಾಗಿ ಜೀವಿಸ್ತಿದ್ದ, ಯಥಾರ್ಥವಂತನಾಗಿ ಜೀವಿಸ್ತಿದ್ದ. ಅಷ್ಟು ಮಾತ್ರ ಅಲ್ಲ, ನಿಮ್ಮಲ್ಲಿ ಭಯಭಕ್ತಿ ಉಳ್ಳವನಾಗಿ ಜೀವಿಸ್ತಿದ್ದ, ಕೇಡನ್ನು ತೊರೆದವನಾಗಿ ಜೀವಿಸ್ತಿದ್ದ ಅಂತ ನಿಮ್ಮ ವಾಕ್ಯದ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದೀರಾ. ಅಷ್ಟು ಮಾತ್ರ ಅಲ್ಲ, ನೀವೇ ಖಚಿತವಾಗಿ ಹೇಳಿದ್ದೀರಾ ಯೋಬನು ನೀತಿವಂತನಾಗಿ ಜೀವಿಸ್ತಾ ಅಂತ. ಸ್ವಾಮಿ, ಯೋಬನಿಗೆ ನೀತಿವಂತನಾಗಿ ಜೀವಿಸಿದಾಗಲೇ ಅವನ ನೀತಿಯಲ್ಲಿ ಖಚಿತವಾಗಿ ಪ್ರಕಟಪಡಿಸೋದಕ್ಕೋಸ್ಕರ ಪರೀಕ್ಷೆಗಳು ಬಂತು. ಹೌದು, ನಾವು ನಂಬಿಗಸ್ತರಾಗಿ ವಾಕ್ಯಕ್ಕೆ ವಿಧೇಯರಾಗ್ತೀವಿ. ನಮಗೆ ಬರ್ತಕ್ಕಂಥ ಪರೀಕ್ಷೆಯಲ್ಲಿ ನೀವು ನಮ್ಮನ್ನು ಸ್ಥಿರಪಡಿಸೋದಕ್ಕೂ, ಘನಪಡಿಸೋದಕ್ಕೂ, ಅಭಿವೃದ್ಧಿಪಡಿಸೋದಕ್ಕೂ ಅದು ನಮಗೆ ಬರ್ತಿದೆ. ನೀವೇ ನಮ್ಮ ಸಂಗ್ರಹ ಇದ್ದದನ್ನು ಜಯಿಸೋದಕ್ಕೆ ಸಹಾಯ ಮಾಡ್ತಿದ್ದೀರಾ ಅನ್ನೋ ಒಂದು ನಂಬಿಕೆಯಲ್ಲಿ, ಖಚಿತವಾದ ನಂಬಿಕೆಯಲ್ಲಿ ನಾವು ಮುಂದುವರಿತೀವಿ. ನಿಮಗೆ ಮಹಿಮೆ ಆಗಲಿ, ನಮಗೆ ಆಶೀರ್ವಾದ, ರಕ್ಷಣೆ ಉಂಟಾಗಲಿ. ಆಮೇನ್. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅವರನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತೀರ, ಅದಕ್ಕಾಗಿ ಸ್ತೋತ್ರ.
ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.